ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. 99% ಕನ್ಫರ್ಮ್ ಅಂತ ಮುಖ್ಯಮಂತ್ರಿ ನಿನ್ನೆ ಹೇಳಿದರು. ಸಂಪುಟ ವಿಸ್ತರಣೆ ಕಸರತ್ತಿಗೆ ಹೊಸ ರೂಪ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಈ ಬಾರಿ ಪಟ್ಟಿಯಲ್ಲಿ ಅಚ್ಚರಿಯ ಹೆಸರುಗಳಿರುವಂತಹ ಸಾಧ್ಯತೆ ಇದೆ. ನಿನ್ನೆ ಮತ್ತೊಂದು ಸುತ್ತಿನ ಮಾತುಕತೆಯಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಆಯಿತು. ಅದರಲ್ಲಿ ರಾಹುಲ್ ಗಾಂಧಿ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ. 27 ಮಂದಿಯ ಹೆಸರು ಕರ್ನಾಟಕದ ನಾಯಕರು ಕೊಟ್ಟಿದ್ರು. ಅಂದ್ರೆ ಬೇರೆ ಬೇರೆ ಪಟ್ಟಿಗಳಲ್ಲಿ 27 ಹೆಸರು ಫೈನಲ್ ರೌಂಡ್ ಅಲ್ಲಿತ್ತು. ನಿನ್ನೆ ಮತ್ತೊಂದು ಸುತ್ತಿನ ಮಾತುಕತೆಯಾಗಿದೆ. ನಾಳೆ ವೇಣುಗೋಪಾಲ್ ಅವರು ಕರ್ನಾಟಕಕ್ಕೆ ಆಗಮಿಸ್ತಾರಂತೆ ಲಕೋಟೆಯೊಂದಿಗೆ. ಯಾರ್ಯಾರು ಮಂತ್ರಿ ಆಗ್ತಾರೆ ಅನ್ನುವಂಥ ಪಟ್ಟಿ ವೇಣುಗೋಪಾಲ್ ಅವರ ಕೈಯಲ್ಲಿರುತ್ತೆ. ಅದನ್ನು ಅವರು ನಾಳೆ ತೆಗೆದುಕೊಂಡು ಬರ್ತಾರೆ. ನಾಳೆ ವೇಣುಗೋಪಾಲ್ ಅವರೇ ಆ ಪಟ್ಟಿಯೊಂದಿಗೆ ಕರ್ನಾಟಕಕ್ಕೆ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ಸೋಮವಾರ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ನಿನ್ನೆ ಮೀಟಿಂಗ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ 18ಕ್ಕೆ 27 ಹೆಸರಿತ್ತು ರಾಜ್ಯ ನಾಯಕರು ಕೊಟ್ಟಂತ ಸಂದರ್ಭದಲ್ಲಿ. ನಿನ್ನೆ ಒಂದು ಮೀಟಿಂಗ್ ಆಯಿತು. ಬದಲಾವಣೆಗಳು ಹೈಕಮಾಂಡ್ ಬಯಸಿದ ರೀತಿಯಲ್ಲಿ ಆಗತ್ತಾ ಅಥವಾ ಇವರು ಕೊಟ್ಟಂತ ಪಟ್ಟಿಯಲ್ಲೇ ಆಯ್ಕೆಗಳಾಗತ್ತಾ ಅಂತ? ನಿನ್ನೆಯ ಸಭೆಯನ್ನ ನೋಡಿದಾಗ ರಕ್ಷತ್, ಹೈಕಮಾಂಡ್ ಬಯಸಿದ ರೀತಿಯಲ್ಲಿ ಹೆಚ್ಚು ಕಾಣಿಸುತ್ತೆ ಹೆಸರುಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೊದಲ ಬಾರಿಗೆ ಬಹುತೇಕ ಇಲ್ಲಿರುವಂಥ ಎಲ್ಲ ನಾಯಕರು, ಹಿರಿಯ ಕಾಂಗ್ರೆಸ್ ನಾಯಕರು ಹೇಳುವಂಥದ್ದು, ಒಂದು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಅಥವಾ ಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಇಷ್ಟೊಂದು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಮಾಡ್ತಾ ಇರೋದೇ ನಾವು ನೋಡ್ತಾ ಇರೋದು ಮೊದಲನೇ ಬಾರಿಗೆ ಅನ್ನುವಂಥ ರೀತಿಯಲ್ಲಿ ಈ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇರುವಂಥದ್ದು. ಸಾಮಾನ್ಯಕ್ಕೆ ಅಲ್ಲಿಂದ ಒಂದು ಬರ್ತಾ ಇತ್ತು, ಒಂದು ಚರ್ಚೆ ಮಾಡಿ ಉಸ್ತುವಾರಿ ಮತ್ತೆ ಸಂಘಟನಾ ಕಾರ್ಯದರ್ಶಿಗಳು ಕೂತು ಚರ್ಚೆ ಮಾಡ್ತಾ ಇದ್ರು. ಆಮೇಲೆ ಅಧ್ಯಕ್ಷರ ಹತ್ರ ಹೋಗ್ತಾ ಇತ್ತು, ಅದನ್ನ ಕನ್ವೆ ಮಾಡ್ತಾ ಇದ್ರು ಗಾಂಧಿ ಕುಟುಂಬಕ್ಕೆ. ಗಾಂಧಿ ಕುಟುಂಬ ಓಕೆ ಕೊಡ್ತಾ ಇತ್ತು. ಆ ನಂತರ ಏನೇನೆಲ್ಲ ಆಗಬೇಕಾಗಿತ್ತು ಆಗ್ತಾ ಇತ್ತು. ಅದಾದ ನಂತರ ಸಾಕಷ್ಟು ಅಸಮಾಧಾನಗಳು ಕೇಳಿ ಬರ್ತಾ ಇತ್ತು. ಅವ್ರು ದುಡ್ಡು ತಗೊಂಡ್ರು, ಇವ್ರು ಮಾಡಿದ್ರು, ನಮಗೆ ಬಿಟ್ರು, ಅವ್ರನ್ನ ತುಳಿದ್ರು, ಈ ರೀತಿ ಎಲ್ಲವೂ ಕೂಡ ಬರ್ತಾ ಇತ್ತು. ಸೊ ಇದೆಲ್ಲವನ್ನು ಕೇಳಿಸಿಕೊಂಡು ಪದೇ ಪದೇ ಕೇಳಿಸಿಕೊಂಡು ಎಲ್ಲವೂ ಕೂಡ ಆಗಿದ ಮೇಲೆ ರಾಹುಲ್ ಗಾಂಧಿ ಈ ಬಾರಿ ಇಂದಿನ ಈ 2-3 ಎಲೆಕ್ಷನ್, ಕೇರಳ ಎಲೆಕ್ಷನ್ ನೋಡಿ ಅವರ ಟಿಕೆಟ್ ಫೈನಲಿಂಗಿಗೆ ಸುಮಾರು ಕೊನೆ ದಿನ, ನಾಳೆ ಲಾಸ್ಟ್ ಅನ್ನುವ ದಿನದಲ್ಲೂ ಕೂಡ ಒಂದಷ್ಟು ಸ್ಕೂಟ್ನಿಗಳನ್ನ ಮಾಡಿ ಇದಲ್ಲ ಇದು ಅನ್ನುವಂಥದ್ದನ್ನ ಹೇಳಿ ಮಾಡಿಸಿದ್ರು. ಅದೇ ರೀತಿ ಅವ್ರ ಗೆಲುವಿಗೆ ಕಾರಣ ಆಯಿತು. ತೆಲಂಗಾಣ ಎಲೆಕ್ಷನ್ ಅಲ್ಲೂ ಕೂಡ ಅದೇ ರೀತಿ ಮಾಡಿದ್ರು. ಎಲೆಕ್ಷನ್ ನಲ್ಲಿ ನಾವು ಮಾಡೋ ಕಸರತ್ತನ್ನ ಮಂತ್ರಿಮಂಡಲದಲ್ಲೂ ಕೂಡ ಮಾಡಿದ್ರೆ ನಮಗೆ ಇನ್ನಷ್ಟು ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಬಹುತೇಕ ಗೊತ್ತಾದಂಗಿದೆ, ಆ ತಂತ್ರಗಾರಿಕೆ ಗೊತ್ತಾದಂಗಿದೆ. ಜೊತೆಗೆ ಬಿಜೆಪಿ ಅವರು ಕೂಡ ಇದನ್ನೇ ಫಾಲೋ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತು. ಸಾಕಷ್ಟು ಗೌಪ್ಯವಾಗಿಡ್ತಾರೆ, ಅಳೆದು ತೂಗಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತು. ಸೊ ಈವನ್ ಬಿಜೆಪಿ ಅವರು ಈಗ ನಮ್ಮ ರಾಜ್ಯ ನಾಯಕರು ಕೋರ್ ಕಮಿಟಿಯಿಂದ ಏನಾದ್ರು ಕಳಿಸಿದ್ರೆ ಆ ರಿಪ್ಲೈ ಅಲ್ಲಿ ಅದು ಗೊತ್ತೇ ಇರಲ್ಲ, ಇಂಥದ್ದೊಂದು ಹೆಸರಿದೆ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಲ್ಲ. ಆ ಮಟ್ಟಕ್ಕೆ ಅಚ್ಚರಿ ಇರ್ತದೆ. ಸೊ ಇಲ್ಲೂ ಕೂಡ ಅಂಥದ್ದು ಇರ್ಬೋದಾ ಅನ್ನುವಂಥದ್ದು ಲೆಕ್ಕಾಚಾರ. ಯಾಕಂದ್ರೆ ನಾಯಕರು ಯಾವಾಗ್ಲೂ ಕೂಡ ತಮ್ಮ ಹಿಂಬಾಲಕರನ್ನ ಜಾಸ್ತಿಯಾಗೇ ಇಟ್ಕೊಳ್ತಾರೆ. ಕಾರಣ ಇಷ್ಟೇ, ತಮಗೆ ಬೆಂಬಲ ಸೂಚಿಸುವ ಹಲವಾರು ಸಂದರ್ಭಗಳಲ್ಲಿ ತಮ್ಮ ಪರವಾಗಿ ತಮಗೆ ಬೆಂಬಲ ಸೂಚಿಸುವ ಅಗತ್ಯ ಅನ್ನುವ ಕಾರಣಕ್ಕೋಸ್ಕರ ಹಿಂಬಾಲಕರನ್ನ ಜಾಸ್ತಿ ಮಂತ್ರಿಗಳು ಮಾಡ್ತಾ ಇದ್ರು, ಉಳಿದವ್ರನ್ನ ಕಡೆಗಣನೆ ಆಗ್ತಾ ಇತ್ತು. ಅವ್ರಿಗೆ ಗೊತ್ತೇ 5 ಸಾರಿ ಆಯ್ಕೆ ಆದ್ರೂ ಕೂಡ ಒಂದ್ಸರಿ ಮಂತ್ರಿ ಆಗಕ್ಕಾಗಿಲ್ಲ ಅನ್ನುವಂಥ ಪ್ರಶ್ನೆಗಳಿತ್ತು. ಮತ್ತೆ ಸಮುದಾಯ ಸುಮ್ಮನೆ ಪ್ರತಿನಿಧಿಸ್ತಾನೆ ಬಂದಿದ್ದೀವಿ, ನಮ್ಗೆ ಸಮುದಾಯದಲ್ಲೂ ಬೆಲೆ ಇಲ್ಲ, ಇಲ್ಲೂ ಇಲ್ಲ ಅನ್ನೋ ಕಾರಣ ಸಾಕಷ್ಟು ಬಾರಿ ಹಿರಿಯ ಶಾಸಕರು ಇದೇ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸುಮಾರು ನಿನ್ನೆ ಒಂದು 2-2.5 ಗಂಟೆಗಳ ಕಾಲ 27-28 ಹೆಸರನ್ನ 20ಕ್ಕೆ ತರಲಿಕ್ಕೆ ಸಾಕಷ್ಟು ಕೆಲಸ ಆಗಿದೆ. ನಿನ್ನೆ ಒಂದ್ ಕಡೆ ಮಾಹಿತಿ ಕೇಳಿ ಬರ್ತದೆ. ಯಾವ ರೀತಿ ಅಂತ ಅಂದ್ರೆ, ಎಷ್ಟು ಗೌಪ್ಯತೆ ಅಂತ ಅಂದ್ರೆ, ಒಳಗಡೆ ಕಾಫಿ ತಗೊಂಡು ಹೋಗೋನು ಹೊರಗಡೆ ಬಂದ ತಕ್ಷಣ ರಾಹುಲ್ ಗಾಂಧಿನೇ ಚಿಲಕ ಆಗ್ತಾ ಇದ್ರಂತೆ. ಅಂದ್ರೆ ಆ ಮಟ್ಟಕ್ಕೆ ಗೌಪ್ಯತೆಯನ್ನ ಕಾಪಾಡಿಕೊಂಡು ನಾಯಕರು ಕೂತು ಮಾತಾಡೋದು ಎಲ್ಲೂ ಕೂಡ ಲೀಕ್ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಅವರೇ ಖುದ್ದು ನಿಂತು ಮಾನಿಟರ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಇದನ್ನ ನೋಡಿದಾಗ ಒಂದು ಅಚ್ಚರಿಯ ಲೀಸ್ಟ್ ಇರುತ್ತೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥ ಮಾಹಿತಿ. ರಕ್ಷತ್.
ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.